ಇಂಥ ಚಂದ್ರ ದೈವಿಕವಾಗಿ ನೋಡಿದಾಗ ಮೈಥಾಲಜಿಯಲ್ಲಿ ನೋಡಿದಾಗ ಬಹಳ ಹಿನ್ನೆಲಾಗಿರ್ತಕ್ಕಂಥ ದೊಡ್ಡ ಗ್ರಹ. ಅದಕ್ಕೆ ದದಿಶಂಕ ತುಷಾರಾಭಂ ಕ್ಷೀರೋದರನಭ ಸಮೀಪಂ ನಮಾಂ ಶಶಿನಂ ಶಂಭೋ ಮೃಕಟಭೂಷಣಂ ಅಂತ ಹೇಳಿ ಆ ದದಿಶಂಕ ತುಷಾರಾಭಂ ಕ್ಷೀರೋದರನಭ ಸನ್ನಿಭಂ ನಮಾಂ ಶಶಿನಂ ಶಂಭೋ ಮೃಕಟಭೂಷಣಂ ಅಂದರೆ ಆ ಶಂಭು ಶಿವನ ಅಣಗಿರ್ತಕ್ಕಂಥ ಚಂದ್ರಶೇಖರನಿಗಿರ್ತಕ್ಕಂಥ ಚಂದ್ರನು ಭದ್ರಕಾಳಿಗೆ ಕಿರೀಟವಾಗಿರ್ತಕ್ಕಂಥದ್ದು, ಜಗತ್ತಲ್ಲಿ ಅತಿ ತಂಪನ್ನು ಕೊಡ್ತಕ್ಕಂಥ ಒಂದು ಚಂದ್ರ. ಆ ಚಂದ್ರನೇ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವ್ಯವಹಾರಗಳಿಗೂ ಕಾರಕ. ಭೂಮಿಗೂ ಚಂದ್ರನಿಗೂ ನಿಕಟವಾಗಿರ್ತಕ್ಕಂಥ ಸಂಬಂಧ ಇರ್ತದೆ. ಭೂಮಿ ಯಾವಾಗ ಉತ್ಪತ್ತಿ ಆಯಿತೋ ಚಂದ್ರನು ಆಗಲೇ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಅಂತ ಸಿದ್ಧಾಂತ. ಆದರೆ ಭೂಮಿ ದೊಡ್ಡದು, ಚಂದ್ರ ಚಿಕ್ಕವನು, ಗಾತ್ರದಲ್ಲಿ ನೋಡಲಿಕ್ಕೆ ದೊಡ್ಡದಾಗಿ ಕಾಣುತ್ತೆ. ಈ ಚಂದ್ರ ಅಂತಕ್ಕಂಥದ್ದು ಪ್ರತಿ ತಿಂಗಳಲ್ಲಿ ಒಂದು 12ರಿಂದ 13 ಹುಣ್ಣಿಮೆ ಬರ್ತವೆ. ಹಾಗಿದ್ರೆ ಈ 12, 13 ಹುಣ್ಣಿಮೆ ಬರ್ತಲ್ಲ, ಇವತ್ತಿರತಕ್ಕಂಥ ಒಂದು ಬನದ ಹುಣ್ಣಿಮೆ ಅಂತ. ಅದರಲ್ಲಿ ಇವತ್ತು ನಾವು ನಮ್ಮ ಟಾಪಿಕ್ ತಗೊಂಡಿರ್ತಕ್ಕಂಥದ್ದು ಇದು ಸೂಪರ್ ಮೂನ್ ಅಂತ. ಏನಿದು ಸೂಪರ್ ಮೂನ್ ಅಂತಂದರೆ ವರ್ಷದಲ್ಲಿ ಅಥವಾ 2-3 ಬಾರಿ ಆಗ್ತಕ್ಕಂಥ ಈ ಸೂಪರ್ ಮೂನ್ ವರ್ಷದಲ್ಲಿ 2-3 ಸಾರಿ ಆಗ್ತದೆ. ಇದರಂಥ ಅಪರೂಪ ಅಲ್ಲ.